ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವಿಮಲಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಿಳಿಸ್ತಾ, ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಬೇಳೆ ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಫ್ರೆಂಡ್ಸ್, ಈ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ತಡೆಗಟ್ಟುತ್ತದೆ ಮತ್ತು ಹೊಟ್ಟೆಯಲ್ಲಿರುವ ಸೋಂಕು ಕಡಿಮೆ ಮಾಡುತ್ತಾ ನಮ್ಮಲ್ಲಿರುವ ಗ್ಯಾಸ್ಟ್ರಿಕ್ ಮತ್ತು ಕರುಳಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿರುವುದರಿಂದ ಮೂಳೆಗಳನ್ನು ಆರೋಗ್ಯವಾಗಿಡುತ್ತದೆ ಮತ್ತು ಇದು ನಮ್ಮ ಕೂದಲಿನ ಪ್ರೋಟೀನ್ ಮತ್ತು ನಿಕೋಟಿನಿಕ್ ಆಮ್ಲ ಕೂದಲು ಉದುರುವಿಕೆಯನ್ನು ತಡೆದು ತಲೆಹೊಟ್ಟು ನಿವಾರಿಸುತ್ತದೆ. ಹಾಗಾದರೆ ಇದರಲ್ಲಿ ಎಲ್ಲ ಪೌಷ್ಟಿಕಾಂಶ ಇರುವುದರಿಂದ ನಾನು ಇದನ್ನು ಉಪಯೋಗಿಸ್ಕೊಂಡು ನಾನಿವತ್ತೊಂದು ಬೇಳೆ ಸಾಂಬಾರ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ಒಂದ್ಸಲಿ ನೋಡ್ಕೊಬರೋಣ ಅಲ್ಲ. ಫ್ರೆಂಡ್ಸ್, ಇದು ಮಾಡ್ಕೊಳಕ್ಕೆ ತುಂಬ ಸುಲಭ. ಎಷ್ಟು ಸುಲಭನೋ ಅಷ್ಟೇ ರುಚಿ ಕೂಡ ಇರುತ್ತೆ, ಅಷ್ಟೇ ಆರೋಗ್ಯಕರನೂ ಇರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡ್ಕೊಬರೋಣ ಒಂದ್ಸಲಿ. ಮೊದಲು ಗ್ಯಾಸ್ ಆನ್ ಮಾಡ್ತಾ ಕುಕ್ಕರ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ. ಮತ್ತು ಫ್ರೆಂಡ್ಸ್, ನೀವು ತಿಳ್ಕೊಬೋದು ಇವರೇನಪ್ಪ ಫಸ್ಟೇ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದಾರೆ ಅಲ್ಲ ಅಂತ ಹೇಳಿಬಿಟ್ಟು. ಸೊ ನಾವು ಕೊನೆಗೆ ಹೇಗೆ ಒಗ್ಗರಣೆ ಕೊಡ್ತೀವೋ ಅಷ್ಟೇ ಇದರಲ್ಲೂ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಏನು ಅಂತ. ಪ್ಲೀಸ್ ಒಂದು ಕಮೆಂಟ್ ಮಾಡಿದ್ರೆ ನನಗೂ ಖುಷಿಯಾಗುತ್ತಲ್ವ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗಾದರೆ ಎಣ್ಣೆ ಕಾದ ನಂತರ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಅರ್ಧ ಸ್ಪೂನು ಸಾಸಿವೆ ಮತ್ತು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒಂದು 3-4 ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಒಂದು 6-7 ಎಸಳು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಒಂದು 6-7 ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಂಡಿರೋಂಥ ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ದಪ್ಪದಾಗಿರೋಂಥ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಚಿಕ್ಕದಾದರೆ 2 ಈರುಳ್ಳಿ ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು 2 ಹಿಡಿ ಆಗೋಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಫ್ರೆಂಡ್ಸ್ ಬರೀ ಎಲೆ ಮಾತ್ರ ಹಾಕ್ತಾಯಿಲ್ಲ, ಮೆಂತ್ಯ ಸೊಪ್ಪಿನ ಎಲೆ ಮಾತ್ರ ಹಾಕ್ತಾಯಿಲ್ಲ, ನಾನು ದಂಟು ಸಮೇತ ಸೇರಿ ನಾನು ಮೆಂತ್ಯ ಸೊಪ್ಪಿನ 2 ಹಿಡಿ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊತಾ ಒಂದೊಳ್ಳೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಆಯಿಲಲ್ಲಿ ತುಂಬ ಫ್ರೈ ಆಗಬೇಕು. ಆಯಿಲಲ್ಲಿ ಫ್ರೈ ಆದ್ರೇ ಅದು ಟೇಸ್ಟ್ ಬರೋದು. ಯಾವುದೇ ರೀತಿಲಿ ಕಹಿ ಅಂತೂ ಬರೋದೇ ಇಲ್ಲ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿ ನೋಡಿ, ನಾನು ಹೇಗೆ ಮಾಡ್ತಾ ಇರೋದನ್ನ ಫಾಲೋ ಮಾಡಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಏನೇನು ಹಾಕಿದ್ದೀನಿ ಅಂತ ನಿಮಗೆ ಯಾರಿಗೂ ಏನೂ ಗೊತ್ತಾಗಲ್ಲ. ಸೊ ಫ್ರೆಂಡ್ಸ್, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತೇಳಿದ್ರೆ ಒಂದು ಆ್ಯಪಲ್ ಟೊಮೆಟೊ, ಒಂದು ಹುಳಿ ಟೊಮೆಟೊ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡ ನಂತರ ಅದನ್ನೆಲ್ಲ ಅಂದರೆ ಟೊಮೆಟೊ ತುಂಬ ಮೆತ್ತಗಾಗಬೇಕು, ಆಗೋಷ್ಟು ತಿರುಗಿಸ್ತಾ ಇರಿ. ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಟೊಮೆಟೊ ಫ್ರೈ ಆಗಿಲ್ಲ ಅಂತೇಳಿದ್ರೆ ಹಾಗಾಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ಅದೇನಿದೆ ತುಂಬ ಚೆನ್ನಾಗಿ ಮೆತ್ತಗಾಗಬೇಕು. ಮೆತ್ತಗಾದ ಮೇಲೆ ನಾವು ಇದಕ್ಕೇನು ಮಾಡಬೇಕು ಅಂತೇಳಿದ್ರೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಓಕೆನಾ. ಅರಿಶಿನ ಪುಡಿ ಹಾಕಿ ಇದಕ್ಕೆ ಚೆನ್ನಾಗಿರುತ್ತೆ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಟೀ ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿದ್ದೀನಿ, ಖಾರದ ಪುಡಿ. ನಂತರ ಇದಕ್ಕೆ 1.5 ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ, ಓಕೆನಾ. ನಾನು ತರಕಾರಿ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಿ. ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಕೊಟ್ಟು ಆದ ನಂತರ ಇದಕ್ಕೆ ನಾನು ಏನಿದೆ ಹುಣಸೆ ಹಣ್ಣು ನೆನೆ ಹಾಕಿದ್ದೆ, ಆ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಆ ಹುಣಸೆ ಹಣ್ಣಿನ ರಸ ನಾವೇನು ಹಾಕ್ಕೊಂಡಿದ್ದೀವಿ, ಟೊಮೆಟೊ, ಈರುಳ್ಳಿ, ಮೆಂತ್ಯ ಸೊಪ್ಪು ಇದೆಲ್ಲದಕ್ಕೂ ಹೊಂದ್ಕೊಳಂಗೆ ಹಾಕಬೇಕು. ಆ ಥರ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಅದು ಬಿಟ್ಕೊಳುತ್ತೆ ಸೈಡಲ್ಲಿ. ಅದು ರಸ ಎಲ್ಲ ನೀಟಾಗಿ ಬಿಟ್ಕೊಂಡಾಗ ಸ್ಮೆಲ್ ಹೋಗುತ್ತೆ. ಹುಣಸೆ ಹಣ್ಣಿಂದ ಏನಿದೆ ಸ್ಮೆಲ್ಲು ಅದು ಹೋಗೋದೆಲ್ಲ ನೀಟಾಗಿ ಹೋಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ತೊಗೊಂಡಿದ್ದೀನಿ, ಕಲ್ಲುಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನೂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ನಾನು ಏನು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡು ಒಂದು 3 ಹಿಡಿ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಈ 3 ಹಿಡಿ ಆಗೋಷ್ಟು ತೊಗರಿಬೇಳೆನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದಕ್ಕೆ
ಕಾಯಿಸ್ಕೊಂಡಿರೋಂಥ ಬಿಸಿ ನೀರನ್ನ ಎಷ್ಟು ಬೇಕೋ ಅಷ್ಟು ಸಾಂಬಾರು ಅಳತೆಗೆ ಹಾಕ್ಕೋಬೇಕು. ಇದನ್ನೆಲ್ಲ ಬಿಸಿನೀರಲ್ಲೇ ಚೆನ್ನಾಗಿ ಕೊದಿಸ್ಬೇಕು ಫಸ್ಟು. ಇದಾಗಿದ ನಂತರ ಇದನ್ನು ಉಪ್ಪಿದೆಯೋ ಇಲ್ಲವೋ ಅಂತ ನೋಡಿ, ನನಗೆ ಇಲ್ಲಿ ನೀರು ಮತ್ತೊಂದು ಸಲ ಬೇಕು ಅನಿಸ್ತು. ಸೊ ಹಾಗೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೀರು ಹಾಕ್ಕೊಂಡ ನಂತರ ಇದನ್ನು ಟೇಸ್ಟ್ ನೋಡಿ, ಉಪ್ಪು ಸರಿಯಾಗಿದೆಯೋ ಇಲ್ಲೋ ಅಂತ ನಂತರ ಹಾಕ್ಕೋಬೋದು. ಬಟ್ ಇವಾಗ ಆ ಬೇಳೆಗೆ ಆ ಮೆಂತೆಗೆ ಎಲ್ಲ ಉಪ್ಪು ಹಿಡಿದ್ರೆ ಚೆನ್ನಾಗಿರುತ್ತಲ್ಲ. ಸೊ ಇವಾಗ ಒಂಚೂರು ರುಚಿ ನೋಡ್ಕೊತಾ ಇದ್ದೀನಿ, ಸರಿ ಇದೆ. ನಾನಿವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ಒಂದು 5-6 ವಿಷಲ್ ತೊಗೊತಾ ಇದ್ದೀನಿ. ಯಾಕೆ ಇಷ್ಟೊಂದು ವಿಷಲ್ ತೊಗೊತಾ ಇದ್ದೀನಿ ಅಂದರೆ, ನಾನು ಯಾವುದೇ ರೀತಿಯಲ್ಲಿ ಬೇಳೆನ ನೆನೆ ಹಾಕಿರಲಿಲ್ಲಲ್ಲ. ಸೊ ಆಗ ತಾನೇ ತೊಳೆದು ಆಗ ಹಾಕಿದ್ದೀನಿ ಅಲ್ಲ. ಸೊ ನನಗೊಂದು 5-6 ವಿಷಲ್ ಕೂಗಿಸ್ಕೊಂಡ್ರೆ ಸೊ ಇದು ಹದ ನೀಟಾಗಿ ಬರುತ್ತೆ. ಸೊ ಇದೆಲ್ಲ ನಾನು ಮತ್ತೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ, ಏನೂ ಇರೋದಿಲ್ಲ. ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ಇದೊಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ನೀವು ಯಾವುದೇ ರೀತಿಲಿ ದಿಢೀರಂತ ಯಾರು ಮನೆಗೆ ನೆಂಟರು ಬಂದಿದ್ದ ತಕ್ಷಣ ಇದನ್ನು ಒಂದು ಸ್ವಲ್ಪ ಮನೆಯಲ್ಲಿ ಮೆಂತ್ಯ ಸೊಪ್ಪು ಇದ್ದರೆ ಆರಾಮಾಗಿ ನೀವು ಮಾಡ್ಕೋಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದನ್ನು ತೆಗಿತಾ ಇದ್ದೀನಿ. ಓಕೆನಾ? ಇದನ್ನು ತೆಗೆದ ನಂತರ ನೋಡಿ ಈ ಥರ ಆಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ಮತ್ತೆ ಗ್ಯಾಸ್ ಆನ್ ಮಾಡ್ತಾ ಒಂದು 2 ಕುದಿ ಬರೋಷ್ಟು ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಆ ಕೊತ್ತಂಬರಿ ಸೊಪ್ಪು ಏನು ಹಾಕಿದ್ದೀವಿ ಅದನ್ನೆಲ್ಲ ಸಾರಿಗೆ ಹೊಂದ್ಕೊಳ್ಳೋ ಹಾಗೆ ಕುದಿಬೇಕು. ನಂತರ ರುಚಿಕರವಾಗಿರುವಂಥ ಅಷ್ಟೇ ಆರೋಗ್ಯಕರವಾದಂಥ ಒಂದು ಮೆಂತ್ಯ ಸೊಪ್ಪಿನ ಬೇಳೆ ತಿಳಿ ಸಾಂಬಾರು ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೆಲ್ಲರೂ ಒಂದ್ಸಲಿ ಮಾಡಿ ನೋಡಿ, ಮಾಡಿ ನನಗೊಂದು ಕಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊತಾ ನನ್ನ ಈ ಮೆಂತ್ಯ ಸೊಪ್ಪಿನ ಬೇಳೆ ಸಾಂಬಾರು ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.